ಇವತ್ತಿನ ವಿಡಿಯೋದಾಗ ನಾ ಒಂದಿಷ್ಟು ವಿಚಿತ್ರ ಮತ್ತು ಹಿಸ್ಟೋರಿಕಲ್ ಬಾವಿನ ವಿಸಿಟ್ ಮಾಡ್ತೀನಿ ಗೈಸ್. ಲಿಟ್ರಲಿ ನಾ ಒಂದು ಬಾವಿ ಒಳಗೆ ನಿಂತ್ಕೊಂಡೇನೆ. ಈಗ ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಈ ಬಾವಿ ಒಳಗೇನ ಟೋಟಲ್ 2 ಸುರಂಗ ಮಾರ್ಗಗಳಿದ್ದು ಅಂತ್ರಿ. ಇವೆಲ್ಲ ಬಾವಿಗಳನ್ನ ಎದಕ್ಕೆ ಕಟ್ಟಿದ್ರು, ಯಾವ ಕೆಲ್ಸಕ್ಕೆ ಯೂಸ್ ಮಾಡ್ಕೊಂತಿದ್ರು ಅನ್ನೋದನ್ನ ಈ ವಿಡಿಯೋದಾಗ ನೋಡೋಣಂತ. ಮತ್ತೆ ಒಂದಿಷ್ಟು ಬಾವಿಗಳನ್ನ ನೋಡಿದ್ರೆ ನೀವು ಪಕ್ಕಾ ಶಾಕ್ ಆಗೋದಂಕರ ಗ್ಯಾರಂಟಿ ರೀ. ಸೊ ಈ ಬಾವಿ ಒಳಗೆ ಸುರಂಗ ಮಾರ್ಗ ಅದಾವ ಅಂತ ಅಂದಿದ್ನಿ ನೋಡ್ರಿ. ಅದರಾಗ ಒಂದು ಇಲ್ಲಿ ಕ್ಲೋಸ್ ಆಗಿದ್ದು ನಮಗೆ ಕಾಣ್ತೈತಿ. ಸೊ ಗೈಸ್, ಫಸ್ಟ್ ವಿಚಿತ್ರ ಬಾವಿ ನೋಡಕ್ಕೆ ಎಲ್ಲಿ ಬಂದೇವು ಅಂತಂದ್ರೆ ಆಂಧ್ರ ಪ್ರದೇಶದಾಗ ರತ್ನಗಿರಿ ಅಂತ ಒಂದು ಊರು ಐತ್ರಿ, ಇಲ್ಲಿ ಬಂದೇವಿ. ಸೊ ಇಲ್ಲಿ ಕೇಳ್ಪಟ್ಟೆ ನಾನು ಭಾಳ ವಿಚಿತ್ರ ಬಾವಿ ಅದಾವ ಅಂತಂದು. ನೋಡ್ರಿ ಹೆಂಗೈತೆ ಬಾವಿ, ಅಲ್ಲಿ ಮಠ ಐತದ. ಸೊ ಇಲ್ಲಿ ಹೋಗೋಕಂಕರ ದಾರಿ ಇಲ್ಲ, ಇಲ್ಲೊಂದಿಷ್ಟು ಶಾರ್ಟ್ಕಟ್ ಅದಾವು, ಅವ್ನು ಯೂಸ್ ಮಾಡ್ಕೊಂಡು ಹೋಗ್ಬೇಕಲ್ಲಿ. ಆದರೆ ಶಾರ್ಟ್ಕಟ್ ಭಾಳ ಡೇಂಜರ್ ಅದಾವ ರೀ. ಯೋ ಶಿಟ್, ಇದೇನಿದು ಹೇಳಿ ನೀನ ಏನಂತ? ಬಾಂಬಿದು ಅದು ಕ್ಯಾಮ್ರಾ ಅದು. ಓ ಮೈ ಗಾಡ್, ಲಿಟ್ರಲಿ ನೋಡ್ರಿ ಹೆಂಗೈತಿ ಬಾವಿ. ಅಲ್ಲಿ ನೋಡ್ರಿ ಒಂದು 3 ಸ್ಟೆಪ್ ಮಾಡ್ಯಾರ ಹೋಗಕ್ಕೆ, ಅಲ್ಲೊಂದು. ಸೊ ಇಲ್ಲಿ ಅದೇ ಶಾರ್ಟ್ಕಟ್ಟಿಗೆ ನಮ್ಗೆ ಅಲ್ಲಿ ಮಠ ಹೋಗಕ್ಕೆ. ಓ ಮೈ ಗಾಡ್, ಇಲ್ಲಿ ಬರಾಕ್ ಹೋಗ್ಬೇಡ್ರು ನೀವು, ಅಲ್ಲೇನೆ ತೊಗೊಂಡ ನೋಡ್ಬೇಕು. ಆಯ್ತು ಬಿಡು. ಮೈ ಗಾಡ್ ಗೈಸ್, ಲಿಟ್ರಲಿ ಅಷ್ಟು ಡೇಂಜರ್ ಐತಿ ನೋಡ್ರಿ ಬಾವಿದು. ಸ್ಟೆಪ್ಸ್ ಒಳಗೆ ಐತಿ 1 2 3 ಸ್ಟೆಪ್ಸ್ ಒಳಗೆ. ಆದರೆ ಬಾವಿ ಒಳಗೆ ನೀರೇ ಇಲ್ಲ. ಅಲ್ಲಿ ಮೇ ಬಿ ದೀಪ ಹಚ್ಚಕ್ಕೆ ಗೂಡನ್ನ ಮಾಡಿರ ಅಂತ ಕಾಣ್ತೈತಿ ನೋಡ್ರಿ. ಅದು ಎಷ್ಟು ಸಖತ್ತಾಗಿ ಕಾಣೋದಿಲ್ಲ. ನೈಟ್ ಏನಾರು ಕತ್ಲಾತಂತಂದ್ರೆ ದೀಪದು ಹಚ್ಚಿಡಕ್ಕೆ ಬಾವಿನ ಮಾಡ್ಯಾರ ಕಾಣ್ತೈತಿ ಅಲ್ಲಿ. ಶೋ ಕಲ್ಮ್ಯಾಗ ಹೋಗತ್ತೀನಿ. ಕೆಳಗೆ ಮಟ್ಟ ಹೋಗಕ್ಕೆ ಟ್ರೈ ಮಾಡೋಣ ಬರ್ರಿ. ಸೊ ಇಲ್ಲಿ ಕೆಳಗೆ ಇಳಿದು ನೋಡೋಂಬರಿ ಹೆಂಗೈತೆ ಅಂತಂದು. ಇಳಿಬೋದು, ಅಷ್ಟೊಂದು ಏನಿದೋ ಆಗಂಗಿಲ್ಲ, ಆದ್ರೆ ಹುಷಾರಿಂದ ಇಳಿಬೇಕು. ಮೆಟ್ಲ ನೋಡ್ರಿ ಇಲ್ಲೇ ಕಾಣ್ತದ. ಸೊ ಹಿಂಗಿಂದ ಬಂದು ಮೇ ಬಿ ಇದನ್ನ ನೀರನ್ನ ಕುಡಿಯೋಕೆ ಯೂಸ್ ಮಾಡ್ತಿದ್ರು ಕಾಣ್ತೈತಿ. ಆದರೆ ಈಗೆಲ್ಲ ಸುತ್ತಲಾರ್ಕೋ ಕಸ ಬೆಳ್ಕೊಂಡು ಹಾಳಾಗ್ಬಿಟ್ಟೈತ್ರಿ. AI ಹೆಲ್ಪಿಂದ ನಾವು ಇದನ್ನ ಕ್ಲೀನ್ ಮಾಡ್ಬೋದು. ನೋಡ್ರಿ ಹೆಂಗೆ ಕಾಣ್ತೈತಿ, ಇಷ್ಟು ಮಸ್ತ್ ಇತ್ತು. ಆದರೆ ಈಗಿರೋದು ಪ್ರೆಸೆಂಟ್ ಹಿಂಗೆ. ಅಲ್ಲಿ ಮಟನೂ ಹೋಗ್ಬೋದು, ಬೇಡ ರಿಸ್ಕಿ ಯಾಕೆ. ಹೊಂಬರಿ ಸೆಕೆಂಡ್ ಇನ್ನೊಂದು ಬಾವಿ ನೋಡಕ್ಕೆ ಹೋಗೋಣಂತ. ಈಗ ನೋಡಿದ್ವಲ್ಲ ಅಂಥದ್ದು ಇನ್ನೊಂದು ಬಾವಿ ಇತ್ತು ಇಲ್ಲಿ. ಇದಂಕರ ಭಾಳ ಅಂದ್ರೆ ಭಾಳ ಡೀಪ್ ಇತ್ತು. ಮತ್ತು ಈ ಬಾವಿ ಕೆಳಗೆ ಮಟ್ಟ ಹೋಗಕ್ಕೆ ರೂಟ್ ಐತಿ, ಅದನ್ನ ನೋಡ್ಕೊಂಬರೋಣ ಬರೀ ಕೆಳಗೆ ಮಟ್ಟ ಹೋಗಿ. ಸೊ ಈ ಬಾವಿದ ಎಂಟ್ರಿ ಎಷ್ಟು ಚಾಕ್ ಐತೆ ನೋಡ್ರಿ. ಆದರೆ ಇದ್ರಾಗ ಕಸಾದು ಬೆಳೆದಿಲ್ಲ, ಹೋಗಿ ಬರ್ಬೋದು ಕೆಳಗೆ ಮಟ್ಟ. ನೋಡ್ರಿ ಎಷ್ಟು ಡೇಂಜರ್ ಕಾಣೋದೈತಿ ಇಲ್ಲಿಂದ. ಸೊ ಈ ಬಾವಿ ನೀರು ಅದಾವ ರೀ, ಚೆಕ್ ಮಾಡೋಣ ಅಂತ ಬರೀ ಒಮ್ಮೆ. ತುಂಬೈತೆ ಏನು ಮಾಡೈತೆ ಅಂತಂದು ಬಾವಿ. ಇಲ್ಲಿ ಭಾಳ ನೀರು ಅದಾವ ಅನ್ನಿಸ್ತೈತಿ. ಇದು ಮ್ಯಾಗಷ್ಟು ಗ್ರೀನ್ ಕಲರ್ ಕಾಣತೈತಿ ನೋಡ್ರಿ. ಒಗಿತೇನಿ ನೋಡ್ರಿ, ಇಲ್ಲಿ ಅದು ಅಲ್ಲಿ ಹೋಗ್ಬೋದು. ಅದ್ರ ಬೇರೆ ಸಲತಿಲ್ಲ. ಹೋಗೋಣ ಬರ್ರಿ. ಜೈ ಶ್ರೀರಾಮ್. ಫಾ ಮೂಮೆಂಟ್ ರೀ ಇವೆಲ್ಲ. ಗೈಸ್, ಇನ್ನೊಂದು ವಿಚಿತ್ರ ಬಾವಿ ನೋಡಕ್ಕೆ ಬಂದೀವಿ ರೀ. ಬಾವಿ ಅನ್ನಂಗಿಲ್ಲ, ಇದಕ್ಕೆ ಕಲ್ಯಾಣಿ ಅಂತಾರೆ. ನೋಡಿ ಎಷ್ಟು ಮಸ್ತ್ ಐತೆ ಅಂತಂದು. 13ನೇ ಶತಮಾನದಾಗ ರತ್ನಗಳಿಂದ ತುಂಬಿ ತುಳ್ಕುತ್ತಿದ್ದಂಥ ಈ ರತ್ನಗಿರಿನ ಪೆನುಕೊಂಡ ರಾಜವಂಶರು ಆಳ್ವಿಕೆ ಮಾಡ್ತಿರ್ತಾರೆ. ಅದಾದ್ಮೇಲೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ವಶ ಆಗ್ತಿದೆ. ವಿಜಯನಗರ ಸಾಮ್ರಾಜ್ಯದ ವಶ ಆದ್ಮೇಲೆ ಈ ಪುಷ್ಕರಣಿ ಬಾವಿ ಮತ್ತೆ ಇಲ್ಲಿ ಒಂದು ಕೋಟೆ ಐತ್ರಿ. ಆ ಕೋಟೆಯ ಗೋಡೆಗಳನ್ನೆಲ್ಲ ಡೆವಲಪ್ ಮಾಡಿದ್ರಂತ ಅಂದು ಹೇಳ್ತಾರ. ಗೈಸ್, ಈ ಬಾವಿ ಅಂಕರ ನಮ್ಗೆ ರಿಯಲಿ ಹುಚ್ಚಿಡಿಸ್ತೈತಿ. ಹಂಗೈತಿ ನೋಡೋಣ ಬರ್ರಿ. ನೆಕ್ಸ್ಟ್ ಲೆವೆಲ್ ನೋಡ್ರಿ ಇಲ್ಲಿ ಹೆಂಗೈತೆ ಅಂತಂದು. ಓ ಮೈ ಗಾಡ್, ಎಂಟ್ರಿ ಹೆಂಗೈತೆ ನೋಡ್ರಿ ಇಲ್ಲಿಂದ. ಓಹೋ, ನೀರು ಫುಲ್ ಗ್ರೀನ್ ಕಲರ್. ನೀರ ನೋಡ್ರಿ ಇಲ್ಲಿ ವೈಟ್ ನೀರಿನ ಮಾರ್ಕ್ ಅಂತೈತಿ ನೋಡ್ರಿ. ಮೇ ಬಿ ನೀರು ತುಂಬಿದಾಗ ಅಲ್ಲಿ ಮಟ್ಟ ಬಂದಿರ್ಬೋದು ಅಂತ ಅನಿಸ್ತೈತಿ. ಈಗ ನೋಡ್ರಿ ಎಲ್ಲ ಖಾಲಿ ಆಗೈತಿ ನೀರು. ಸೊ ಇಲ್ಲಿ ಡಿಸೈನ್ ಒಂದು ಟೈಪ್ ಡಿಫ್ರೆಂಟ್ ಇರೋದು ನೋಡ್ರಿ. ನಿಜ, ಇಂಥ ಯುನಿಕ್ ಪುಷ್ಕರಣಿನ ನಾನು ನನ್ನ ಜೀವನದಾಗ ನೋಡಿದ್ದಿಲ್ಲ ರೀ. ಈ ಐತಿಹಾಸಿಕ ಪುಷ್ಕರಣಿಗೆ ನಲಮಹಡಿಯ ಬಾವಿ ಅಂತಂದು ಕರೀತಾರ್ರಿ. ಯಾಕಂದ್ರೆ ಈ ಬಾವಿ ಒಳಗೆ ಟೋಟಲ್ 7 ಬಾಗಿಲುಗಳು ಅದಾವಂತ. ಸೊ 7 ಬಾಗಿಲಿರೋದಕ್ಕೆ ಇದಕ್ಕೆ ನೆಲಮಹಡಿಯ ಬಾವಿ ಅಂತಂದು ಕರೀತಾರೆ. ಮತ್ತೆ ಇವಾಗ ಈ ಬಾವಿ ಒಳಗೆ ಸ್ವಲ್ಪ ನೀರ್ ಐತ್ರಿ. 7 ಬಾಗಿಲನ್ನ ನಮ್ಗೆ ನೋಡಕ್ ಆಗೋದಿಲ್ಲ. ಮತ್ತೆ ಇನ್ನೊಂದು ಆಶ್ಚರ್ಯ ಏನಂತಂದ್ರೆ ಈ ಬಾವಿ ನೀರು ಖಾಲಿಯಾಗಿದ್ದು ಈ ಊರಿನ ಜನ ಇನ್ನೂ ಮಟ್ಟ ಯಾರು ನೋಡಿಲ್ಲ ಅಂತ್ರಿ. ಒಂದು ಬಾವಿ ಅಂತಂದು ಅನ್ಸಂಗಿಲ್ಲ ನಿಮಗೆ.
ಮಸ್ತ್ ಮಸ್ತ್ ಮಾಡ್ಯಾರ ನೋಡ್ರಿ, ಗಣೇಶನ ವಿಗ್ರಹ ಐತಿ. ಇಷ್ಟು ಐತಿಹಾಸಿಕವುಳ್ಳ ಇದು ಪುಷ್ಕರಣಿ ಐತ್ರಿ. ಆದ್ರೆ ಇಂಥವನ್ನೆಲ್ಲ ಉಳಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ. ಹಿಂಗದು ಹಾಳು ಮಾಡಕ್ಕೆ ಹೋಗಬಾರ್ದು. ಹಾಂ, ಈಗ ಜಸ್ಟ್ ಅಲ್ಲಿ ಹೋಗಿ ನಿಂತಿದ್ವಿ ನೋಡ್ರಿ, ಅದ ಪ್ಲೇಸ್ ಇದು. ಸೊ ಅವಾಗ ಟೆಕ್ನಾಲಜಿ ಇದ್ದಿದ್ದಿಲ್ಲ, ಏನಿದ್ದಿದ್ದಿಲ್ಲ. ಅವಾಗ ಇಷ್ಟು ತಲೆ ಉಪಯೋಗಿಸ್ಕೊಂಡು ಹಿಂಗೆ ಕಟ್ಟ್ಯಾರ ಅಂತಂದ್ರೆ ಅನ್ಬಿಲಿವೇಬಲ್. ಮುಂಚೆ ಎಲ್ಲ ಇಲ್ಲಿ ಸ್ವಿಮ್ಮಿಂಗ್ ಮಾಡೋದು ಮತ್ತು ಬಟ್ಟೆ ಒಗೆದು ಮಾಡ್ತಿದ್ರಿ. ಆದ್ರೆ ಇದನ್ನ ಇವಾಗ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕ ಅಂತಂದು ಘೋಷಣೆ ಮಾಡ್ಯಾರ. ಸೊ ಹಂಗೆ ಘೋಷಣೆ ಮಾಡಿದಾದ್ಮೇಲೆ ಇಲ್ಲಿ ಸ್ವಿಮ್ಮಿಂಗ್ ಮಾಡೋದಾಗ್ಲಿ ಬಟ್ಟೆ ಒಗೆಯೋದಾಗ್ಲಿ ಯಾರು ಮಾಡಂಗಿಲ್ಲ ರೀ. ನಮ್ಮ ಕರ್ನಾಟಕದಾಗ ಗದಗ ನಿಯರ್ ಇರೋ ಲಕ್ಕುಂಡಿ ಅಂತ ಅನ್ನೋ ಒಂದು ಐತಿಹಾಸಿಕ ಸ್ಥಳದೊಳಗೆ 101 ಬಾವಿ ಮತ್ತು 101 ಟೆಂಪಲ್ಸ್ ಇದ್ವು ಅಂತ. ಈಗ ನಮಗೆ ಎಷ್ಟು ಕಾಣ್ತಾವ ಅಷ್ಟು ನೋಡ್ಕೊಂಬರೋನ್ರಿ. ಮತ್ತು ಇಲ್ಲಿ ಒಂದು ಮುಸುಕಿನ ಬಾವಿ ಅಂತ ಒಂದು ಫೇಮಸ್ ಪುಷ್ಕರಣಿ ಐತಿ, ಅದನ್ನು ನೋಡ್ಕೊಂಬರೋಣಂತ ಬರ್ರಿ. ಈ ಲಕ್ಕುಂಡಿ ಎಂಟ್ರ್ ಆದ್ಕೊಳ್ಳಿ ಇಲ್ಲಿದ್ದ ಮ್ಯೂಸಿಯಂನ ನೋಡ್ಕೊಂಡು ಅದ್ರ ಅಪೋಸಿಟ್ ಒಂದು ಬಾವಿ ಇತ್ತು ರೀ. ಈ ಬಾವಿ ಒಳಗೆ ಒಂದು ಟೆಂಪಲ್ ಇತ್ತು, ಅದನ್ನ ನೋಡೋಣಂತ ಬರ್ರಿ. ಈ ಬಾವಿದು ಕನ್ಸ್ಟ್ರಕ್ಷನ್ ನಡೆಯತೈತಿ. ಬಾವಿ ಒಳಗೆ ಗುಡಿ ಅದ ನೋಡ್ರಿ, ಟೆಂಪಲ್ ರೈಟ್ ಸೈಡ್ ನೋಡ್ರಿ. ಕನ್ನೇರ ಬಾವಿ ಮಾರುತಿ ಪ್ರಸನ್ನ ಅಂತ ಐತಿ. ಇಲ್ಲೊಂದು ಟೆಂಪಲ್ ಐತಿ ಮತ್ತು ಈ ಸೈಡ್ ಒಂದು ಟೆಂಪಲ್ ಐತಿ. ನೆಕ್ಸ್ಟ್ ಲೆವೆಲ್. ಬಟ್ ಇಲ್ಲಿ ವಿಡಿಯೋ ಮಾಡೋಕ್ಕೆ ಅಲೌ ಮಾಡತ್ತಿಲ್ಲ, ಆದರೂ ನಾವು ಹಿಂಗೆ ಮಾಡಿ ಶೂಟ್ ಮಾಡತ್ತೈತಿ ನೋಡ್ರಿ. ಇಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ನಡೆದೈತಿ. ಅಲ್ಲೇ ಐತಿ ಮುಂದೆ ಬಾವಿ. ಸೊ ಲಕ್ಕುಂಡಿ ಒಳಗೆ ಎಲ್ಲಿ ಟೆಂಪಲ್ ಅದ ನೋಡ್ರಿ, ಆ ಟೆಂಪಲ್ ಕಡೆ ಒಂದೊಂದು ಇಂಥವು ಬಾವಿನ ಮಾಡೇ ಬಿಟ್ಟಾರ. ಇದು ಒಂದು ಬಾವಿ ಲಕ್ಕೊಂಡಿದ. ಹಂಗೆ ಒಂದಿಷ್ಟು ಬಾವಿನ ಎಲ್ಲ ನೋಡ್ಕೊಂಡು ಮೇನ್ ಮುಸುಕಿನ ಬಾವಿಗೆ ಬಂದ್ವಿ. ಸೊ ಗೈಸ್, ಈ ಬಾವಿನ 11ನೇ ಶತಮಾನದಾಗ ಕಟ್ಟ್ಯಾರ್ರಿ. ಇದು ಅದಕ್ಕೆ ಫೇಮಸ್ ಅಂತ ಅಂದ್ರೆ ಇಲ್ಲಿ ಶಿಲ್ಪಕಲೆ, ಇಲ್ಲಿ ವಾಸ್ತುಶಿಲ್ಪ ಮತ್ತು ನೋಡ್ರಿ ಆರ್ಕಿಟೆಕ್ಚರ್. ಸೊ ಇದೇ ಎಂಟ್ರಿ ರೀ. ಎಂಟ್ರಿಗಷ್ಟೇ ಇಲ್ಲೊಂದು ಗೇಟು ಓಪನ್ ಐತಿ. ಇನ್ನು ಉಳ್ಕಾದ 2 ಕಡೆ ಗೇಟ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟ. ಇಲ್ಲೇನು ಕಾಣತ್ತದ ನೋಡ್ರಿ, ಇವು ಇಂಥವು ಈ ಟೆಂಪಲ್ ಸುತ್ತಲಾರ್ಕು ಒಂದು 11 ಅದಾವಂತ. 11 ದೇಗುಲಗಳು ಇರ್ಬೇಕು ಮೇ ಬಿ. ಅದೇನು ಗೋಪುರ ಟೈಪ್ ಕಟ್ಟಾರ ನೋಡಿ, ಅದ್ರೊಳಗೆ ದೇವ್ರ ಮೂರ್ತಿ ಇರ್ಬೇಕಂತ ಅನಿಸ್ತೈತಿ. ಆದ್ರೆ ಇಲ್ಲಿಂದ ಕಾಣತ್ತಿಲ್ಲ ಅವು ನಮ್ಮ ಕಣ್ಣಿಗೆ. ನೋಡೋಣ ಹಾಂ, ಮೇ ಬಿ ಇರ್ಬೋದು ಅನಿಸ್ತೈತಿ. ಇಲ್ಲಿ ನೋಡ್ರಿ, ಇವೆಲ್ಲ ಮುಂದೆ ಕಾಣೋ ಎಲ್ಲ ಪಿಲ್ಲರ್ ಇವು. ಸೊ ಗೈಸ್, ಇಲ್ಲೇನು ಹೋಗತ್ತೆ ನೋಡ್ರಿ. ಈಗ ನಿಂತೇನಲ್ಲ, ಇದ್ರ ಕೆಳಗೆ ಬಾವಿ ಐತಿ. ಲಿಟ್ರಲಿ ಈ ಕಲ್ಲು ಮ್ಯಾಗ ನಾನು ನಿಂತ್ಕೊಂಡೀನಿ. ಈ ಕಲ್ಲು ಬುಡಕ್ಕೆ ಬಾವಿ ಇರೋದು. ಪಿಲ್ಲರ್ ಮ್ಯಾಗ ಕಟ್ಟಾರ. ಲಿಟ್ರಲಿ ಅವಾಗಿನ ಇಂಜಿನಿಯರ್ಸ್ ಎಷ್ಟು ತಲೆ ಓಡಿಸಿ ಕಟ್ಟಾರ ಅಂತಂದ್ರೆ ಸೆಲ್ಯೂಟ್ ಹೊಡಿಬೇಕು ಅವ್ರಿಗೆ ಅಂತ. ಇನ್ನು ಮುಂದೆ ನೋಡೋಣ ಬರ್ರಿ. ಸೊ ಗೈಸ್, ಈ ಲಕ್ಕುಂಡಿ ಗದಗಿಂದ ಒಂದು 11 ಕಿಲೋಮೀಟ್ರ್ ಆಕೈತ್ರಿ. ಸೊ ಗದಗದಾಗ ನಮ್ಮ ಫ್ರೆಂಡ್ ಇದ್ರು ಒಬ್ಬರು, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಸ್ವಲ್ಪ ಏನೇ ಇನ್ಫಾರ್ಮೇಷನ್ ಗೊತ್ತೈತಂತ ಈ ಬಾವಿ ಬಗ್ಗೆ ಕೇಳೋಣ ಬರ್ರಿ. ಹೇಳ್ರಿ ಸುಚಿತ್ ಅವ್ರ, ನಿಮಗೇನು ಗೊತ್ತೈತಿ ಈ ಬಾವಿ ಬಗ್ಗೆ? ಇದು ಮುಸುಕಿನ ಬಾವಿ ಅಂದ್ರೆ ಮುಚ್ಚಿದ ಬಾವಿ ಅಂತಿದ್ರು ಅವಾಗ. ಅಂದ್ರೆ ಇಲ್ಲೇ ನೆರಳು ಭಾಳ ಇತ್ತಂತ, ತಂಪನು ಭಾಳ ಇತ್ತಂತ ಈ ಬಾವ್ಯಾಗ. ಈ ಬಾವ್ಯಾಗ ತಂಪತ್ತಂತ. ಓಕೆ, ಅದ್ರ ಸಲುವಾಗಿ ಮುಸುಕಿನ ಬಾವಿ ಅಂತ. ಅಂದ್ರೆ ಮುಚ್ಚಿದ ಅಷ್ಟು ನೆರಳು ಇರ್ತಿತ್ತಂತ. ಇನ್ನೂ ಡೀಪ್ ಐತಿ ಬಾವಿ ಇದು? ಡೀಪ್ ಐತಿ, ಭಾಳ ಐತಿ. ಓಕೆ, ನೀರು ಐತಲ್ಲ ಅಷ್ಟು ಕಾಣೋಲ್ದು ಅದು. ಯಾಕಂದ್ರೆ ಇಲ್ಲೇ ಇದೇ ಊರಲ್ರಿ, ಇಲ್ಲೇ ಆಟ ಆಡಿ ಎಲ್ಲ ಬೆಳೆದವ್ರಿ. ಈ ಬಾವ್ಯಾಗ ಈಸದ ಹೊಡೆದಿನ ಈ ಬಾವಿ ಇಲ್ರಿ. ನಮ್ದು ಈ ಊರಲ್ರಿ. ಯಾವ ಊರು ನಿಮ್ದು? ನಮ್ಗೆ ಗದಗ ರೀ. ನಮ್ಗೆ ಗದಗ ಇಲ್ಲೇ ಅಲ್ಲ, ಗದಗ ಬೆಟಗಿರಿ. ಗದಗ ಆದ್ರೂ ನೀರು ಕಮ್ಮಿ ಇದ್ದಾಗ ಹೆಂಗೆ ಕಾಣ್ತೈತೆ ಅನ್ನೋದು ಫೋಟೋ ಸಿಕ್ಕರೆ ಹಾಕಿರ್ತೀನಿ, ನೋಡ್ಕೊಂಬರ್ರಿ. ನೋಡ್ರಿ ಇದೇನು ಕಾಣೋದೈತೆ ನೋಡ್ರಿ, ನೀರು ಕಮ್ಮಿ ಇದ್ದಾಗಿದೆ. ಇಷ್ಟು ಡೀಪ್ ಐತಿ ಬಾವಿ ಇದು. ನೆಕ್ಸ್ಟ್ ಲೆವೆಲ್. ಸೊ ಗೈಸ್, ಇಲ್ಲೆಲ್ಲ ಟೆಂಪಲ್ ಗತಿ ಅದಾವು. ಕೆಳಗೆ ಇರೋದು ನೋಡೋಣ ಬರ್ರಿ. ಇಷ್ಟು ಸಂರಕ್ಷಣೆ ಮಾಡಿಟ್ಟಂಥ ಬಾವಿನ ನಾ ಎಲ್ಲಿ ನೋಡಿಲ್ಲ. ಎಷ್ಟು ನೀಟ್ನೆಸ್ ಇಟ್ಟಾರ ಅಂತಂದ್ರೆ ವಾವ್ ಅನ್ಸತೈತಿ. ಮತ್ತು ಈ ಬಾವಿಗೆ ಟೋಟಲ್ 3 ಕಡೆಯಿಂದ ಎಂಟ್ರಿ ಅದಾವ ರೀ. ಸೊ ಇಲ್ಲೊಂದು ಕಡೆಯಿಂದ ಎಂಟ್ರಿ ಐತಿ, ಮತ್ತು ಅಲ್ಲಿ ಒಂದು ಕಡೆ ಐತಿ ಎಂಟ್ರಿ. ಮತ್ತು ಹಂಗೆ ಇಲ್ಲಿ ಬಂದ್ರೆ ಕಾಣ್ತೈತಿ ನೋಡ್ರಿ, ಅಲ್ಲಿ ಒಂದು ಕಡೆ ಐತಿ ಎಂಟ್ರಿ. ಸೊ ಇಲ್ಲಿಂದ ಪಿಲ್ಲರ್ ನೆಕ್ಸ್ಟ್ ಲೆವೆಲ್ ಒಳಗೆ ಕಾಣ್ತಾವ ನೋಡ್ರಿ. ಮೇನ್ ಎಂಟ್ರಿ ಅದು. ಈ ಸೈಡ್ ಬಾರಪ್ಪ, ನೀರೊಳಗೆ ಬಿಟ್ಟು ಫೋನ್. ಮತ್ತು ಇಲ್ಲಿ ಗೇಟ್ ಹಾಕ್ಯಾರ, ಒಳಗೆ ಹೋಗಬಾರ್ದು. ಆದರೂ ನಿಮಗೋಸ್ಕರ ಒಳಗೆ ಹೋಗಿ ತೋರಿಸ್ತೀನಿ ಅಂತಂದು ಏನೈತೆ ಅಂತಂದು. ಇಲ್ಲಿ ನೋಡ್ರಿ, ಟೆಂಪಲ್ ಓಪನ್ ಅದಾವ. ಆದ್ರೆ ಐ ಥಾಟ್ ಇಲ್ಲಿ ಮುಂಚೆ ದೇವ್ರ ಮೂರ್ತಿಗಳನ್ನ ಇಟ್ಟಿರೋ ಕಾಣ್ತೈತಿ, ಆದ್ರೆ ಇವಾಗ ಇಟ್ಟಿಲ್ಲ. ಫಸ್ಟ್ ಎಲ್ಲ ಇಲ್ಲಿ ಮೂರ್ತಿ ಅದು ಇಟ್ಟಿದ್ದು, ಸ್ವಲ್ಪ ಮುಕ್ಕಾಗ ಅಂತಂದು ತೆಗೆದಿಟ್ಟಾರ. ಅಂದ್ರೆ ನೀರಾಗೆಲ್ಲ ಇದಾಗ್ಯಾವು. ದೇವ್ರ ಮೂರ್ತಿ ಅದು ಇಲ್ಲಲ್ಲ ಈಗಿಲ್ಲ. ಓಕೆ, ಆ್ಯಕ್ಚುಲಿ ಇಲ್ಲೆಲ್ಲ ಟೆಂಪಲ್ ಕಾಣತ್ತಿದ್ದು ನೋಡ್ರಿ. ಇವು 11 ಇಲ್ಲ ಅಂತ 12 ಅದಾವಂತ.
ಇವು 12 ಟೆಂಪಲ್ ಕಾಣೋ 12 ಜ್ಯೋತಿರ್ಲಿಂಗಗಳಂತ್ರಿ. ನಮಗೆ ಅಲ್ಲಿ ಕುಂತ ಅಣ್ಣ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ರು. ಇದು ಮಾಣಿಕೇಶ್ವರ ಮುಸ್ಕಿನ ಬಾವಿ, ಮುಸುಕಿನ ಬಾವಿ. ಇದು ಕಲ್ಯಾಣಿ ಅಂದ್ರ ಸರ, ಕಲ್ಯಾಣಿ ಒಳಗ 12 ಜ್ಯೋತಿರ್ಲಿಂಗನ ಗುಡಿ ಅದ ಸರ್. ಓಕೆ. ಬಾವಿ ಒಳಗ ಮುಸ್ಕಿನ ಬಾವಿ ಅಂತ ಸರ. ಹಾ ರೀ. ಗಿಡ ಮರಗಳು ಬೆಳೆದು ಸೂರ್ಯನ ಕಿರಣ ಬೀಳಾರ್ದಕ್ಕ ಮುಸುಕ ಹಾಕಿದ್ದ ಬಾವಿ ಎಂದು ಆಗಿನ ಕಾಲಕ್ಕ ಕರ್ದ ಸರ. ಮುಸ್ಕಿನ ಬಾವಿ ಎಷ್ಟು ಡೀಪ್ ಐತ್ರಿ? 80 ಫೂಟ್ ಐತಿ ಸರ್. 80 ಫೀಟ್ ಐತ್ರಿ. ನೀರ್ ಖಾಲಿ ಆಗಂಗಿಲ್ರಿ ಯಾವಾಗ? ಅಂದ್ರೆ ಬಾಜು ಕೆರೆ ಐತಿ ಸರ್. ಆ ಕೆರೆ ನೀರ್ ಅದಕ್ಕೆ ಬರ್ತಾರ. ಆ ಕೆರೆ ನೀರು ಇದೆ. ಈ ಒಟ್ಟು ಯಾವಾಗ ಖಾಲಿನ ಆಗಿಲ್ಲ? 6 ವರ್ಷದಿಂದ ಖಾಲಿ ಆಗೈತೆ ಸರ್. ಖಾಲಿ ಆಗಿತ್ತು. ಖಾಲಿ ಆಗೈತಿ. ಓಕೆ. ಅವಾಗ ಇನ್ನೂ ಭಾಳ ಡೀಪ್ ಕಾಣ್ತಿತ್ತು ನೋಡಿ ಇಲ್ಲಿಂದ ನೋಡಕ್ಕೆ. ಸೊ ಗೈಸ್, ಇದಷ್ಟ ಬಾವಿ ಎಲ್ಲ ಇನ್ನೂ ಗದಗದಾಗ ಒಂದು ತ್ರಿಕೂಟೇಶ್ವರ ಬಾವಿ ಮತ್ತು ಶಿರ್ಸಿ ಸಿದ್ದಾಪುರ ಕಡೆ ಗೋಲ ಬಾವಿ ಅಂತ ಅನ್ನೋದೈತ್ರಿ. ಅಲ್ಲಿ ಹೋಗಿ ವಿಡಿಯೋ ಮಾಡೋಣ ಅಂತ. ಸೊ ಲಕ್ಕುಂಡಿಯಿಂದ ಡೈರೆಕ್ಟ್ ನಾವು ಗದಗೊಳಗಿರೋ ಈ ತ್ರಿಕೂಟೇಶ್ವರ ಟೆಂಪಲಿಗೆ ಬಂದಿವ್ರಿ. ಗದಗಿನ ಹೆಮ್ಮೆ ತ್ರಿಕೂಟೇಶ್ವರ ದೇವಾಲಯ. ತ್ರಿಕೂಟೇಶ್ವರ ದೇವಾಲಯ ಅದಕ್ಕೆ ಅಂತಾರೆ. 3 ಈಶ್ವರ ಅದಾವೆ ಟೆಂಪಲ್ ಒಳಗೆ. ಹೌದ್ರಿ, ಈ ಟೆಂಪಲ್ ಗರ್ಭಗುಡಿ ಒಳಗೆ ಟೋಟಲ್ 3 ಲಿಂಗಗಳನ್ನು ನಾವು ನೋಡ್ಬೋದು. ಆ 3 ಲಿಂಗಗಳು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಪ್ರತೀಕವಾಗಿ ಇಲ್ಲಿ ಪೂಜೆ ಮಾಡ್ತಾರಂತಂದು ಹೇಳ್ತಾರೆ. ಮತ್ತು ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪದ ಮಾದರಿ ಒಳಗೆ ಕಟ್ಟಿದ ಈ ಟೆಂಪಲ್ನ ಮತ್ತು ಇಲ್ಲಿರೋ ಪುಷ್ಕರಣಿಯನ್ನ ನೋಡಿದ್ವಿ. ಸೊ ಈಗ ಈ ಪುಷ್ಕರಣಿ ಮೇಲೆ ಜಾಲರಿ ಅದು ಹಾಕಿ ಎಲ್ಲ ಕ್ಲೋಸ್ ಮಾಡ್ಯಾರ್ರಿ. ಆದ್ರೆ ಮುಂಚೆ ಓಪನ್ ಇದ್ದಾಗ ಹೆಂಗೆ ಕಾಣ್ತೈತೆ ಅನ್ನೋದನ್ನ ಈಗ ತೋರಿಸ್ತೇನೆ ನೋಡ್ರಿ ನಿಮ್ಗೆ. ತ್ರಿಕೂಟೇಶ್ವರ ಟೆಂಪಲ್ ನೋಡ್ಕೊಂಡು ಹಂಗೆ ಗದಗೊಳಗೆ ಇನ್ನೊಂದು ವೀರನಾರಾಯಣ ಟೆಂಪಲ್ ಅಂತ ಐತೆ. ಸೊ ಇಲ್ಲಿ ಒಂದು ಪುಷ್ಕರಣಿ ಐತಿ, ಅದನ್ನ ನೋಡಂಬರಿ. ನಮ್ಮ ಸುಚಿತ್ ಅವ್ರು ಅದಾರ ಅಂತಂದು ಇಂಥವೆಲ್ಲ ನೋಡಕ್ಕೆ ಸಿಗತ್ತಾವ ನಮಗೆ. ಇದ್ರಾಗ ಏನೋ ಇವ ಸ್ವಿಮ್ ಮಾಡಕ್ಕೆ ಬಂದಿದ್ದ ಅಂತ ಹೇಳ್ರಿ ಸ್ಟೋರಿ. ಮುಳುಗಿ ಬಿಟ್ಟಿದ್ದ ಅಂತ ಪಾಪ. ಹಿಡಿದು ಹೊರಗೆ ಹೋಗಿದ್ರಿ. ಗದಗದಿಂದ ಮತ್ತೆ 200 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಡೈರೆಕ್ಟ್ ಸಿದ್ದಾಪುರಕ್ಕೆ ಬಂದಿವ್ರಿ ನಾವು. ಸೊ ಅವತ್ತು ಬಂದಿದ್ದ ನೈಟ್ ಅಂಕರ ಹೆವಿ ಮಳೆ ಬರತ್ತಿತ್ತು, ಗಿಡ ಮರ ಎಲ್ಲ ಬಿದ್ದಿದ್ವು, ಕರೆಂಟ್ ಹೋಗಿದ್ದು. ಸೊ ಅವತ್ತಿನ ನೈಟ್ ಅಲ್ಲೇ ಸ್ಟೇ ಮಾಡ್ಕೊಂಡು ನೆಕ್ಸ್ಟ್ ಮಾರ್ನಿಂಗ್ ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿ ಮಟ್ಟ ಎಷ್ಟು ಬಾವಿ ನೋಡಿದ್ವಿ ನೋಡ್ರಿ ಈ ವಿಡಿಯೋದಾಗ. ಸೊ ಅವೆಲ್ಲ ಬಾವಿಕಿನ ಈದಂಕರ್ ಭಾಳ ಅಂದ್ರೆ ಭಾಳ ಡಿಫ್ರೆಂಟ್ ಐತಿ. ನಿಮ್ಗೆ ಗೊತ್ತಾಗೈತೆ ಬರ್ರಿ ಮುಂದೆ. ಆಲ್ರೈಟ್ ಗಾಯ್ಸ್, ನಿನ್ನೆ ನೈಟ್ ಸಿದ್ದಾಪುರಕ್ಕೆ ಬಂದು ಇಳಿದಿದ್ದೆ ರೀ. ಸಿದ್ದಾಪುರದಾಗ ಇಂಥ ಮಳೆ ಅಂತಂದ್ರೆ ಲಿಟ್ರಲಿ ಓ ಮೈ ಗಾಡ್. ಈಗ ವೇಟ್ ಮಾಡತ್ತೇನೆ ರೀ. ಇದು 1 ಅವರ್ಗೆ ಹೋಗೋ ರೂಟ್ ಮತ್ತು ಇದು ಕುಮಟಾ ಹೋಗೋ ರೂಟ್. ಇದೇ ರೂಟಿಗೆ ಹೋಗ್ಬೇಕು ನಾವು. ಇದೇ ರೂಟಿಗೆ ಹೋದ್ರೆ ನಮ್ಗೆ ಬಿಳಿಗಿ ಅಂತ ಅನ್ನೋ ಒಂದು ಊರು ಸಿಗ್ತೈತಿ. ಇಲ್ಲಿಂದ 12 ಕಿಲೋಮೀಟರ್ ಐತಿ. ಓಕೆ, ನಮ್ಮ ಲೊಕೇಶನ್ ರೀಚ್ ಅದು ರೀ. ಸೊ ಇದು ಬಿಳಿಗಿ ಗ್ರಾಮ. ಇಲ್ಲಿಂದ ಹೋದ್ರೆ ನಮಗೆ ಸಿಗೋದು ಗೋಲ ಬಾವಿ. ಅದನ್ನ ನೋಡಕ್ಕೆ ಹೋಗೋಣ ಬರ್ರಿ, ಇಲ್ಲೇ ಐತದ. ಓಕೆ, ಎಂಟ್ರಿಗೆ ನೋಡ್ರಿ ಇಲ್ಲಿ ಇದೇನಿದು ಕಾರಂಜಿ ಟೈಪ್ ಐತಿ. ಮೇ ಬಿ ಅದೇ ಇರ್ಬೇಕಂತ ಅನಿಸ್ತೈತಿ. ಈಗೆಲ್ಲ ಹಾಳಾಗಿದೆ. ಸೊ ಅಲ್ಲೇ ಇರೋದು ಗೋಲ ಬಾವಿ. ಇದು ಬಾವಿ ನೋಡಕ್ಕೆ ನಾವು ಗದಗದಿಂದ ಇಲ್ಲಿ ಮಟ್ಟ ಬಂದ್ವಿ. ಸೊ ಈ ಬಾವಿ ನಮ್ಗೆ ಮ್ಯಾಲಿನಿಂದ ನೋಡೋಕಷ್ಟ ಈ ಟೈಪ್ ಕಾಣತೈತ್ರಿ. ಅದ್ರ ಒಳಗೆ ನೋಡ್ರಿ ಅಲ್ಲಿ ಕಮಾನ್ ಅದು ಕಟ್ಟಿ ಏನೋ ಮಾಡ್ಯಾರ. ಆದ್ರೆ ಈ ಬಾವಿ ಒಳಗೆ ಹೋಗಕ್ಕೆಲ್ಲ ದಾರಿ ಇಲ್ಲೇ ಐತೆ ನೋಡ್ರಿ. ಸೊ ಇಲ್ಲಿಂದ ಆದ ಆ ಬಾವಿ ಎಂಟರ್ ಆಗೋದು. ನಾವು ವಿಡಿಯೋಸ್ ನೋಡಿದಾಗ ಇಲ್ಲೆಲ್ಲ ಗಿಡ ಗಂಟಿ ಅದು ಬೆಳೆದಿದ್ವು. ಆದ್ರೆ ಇವಾಗ ಕ್ಲೀನ್ ಮಾಡ್ಯಾರ, ಅದ ಖುಷಿ ವಿಚಾರ. ಹೋಗ್ರಂತ ಬರ್ರಿ. ಮೇ ಬಿ ಒಳಗೆ ಕತ್ಲಿರ್ಬೋದು ಅಂತ ಅನಿಸ್ತೈತಿ. ಲೆಟ್ಸ್ ಸಿ. ಎಸ್ ಗಾಯ್ಸ್, ಲೆಟ್ರಿ ಭಾಳ ಅಂದ್ರೆ ಭಾಳ ಕತ್ಲೈತಿ. ನಮ್ಮ ಆಯುಧಾನ ತೆಗೇನಂತೀರ್ರಿ. ಫ್ಲಿಪ್ಕಾರ್ಟ್ದಾಗ ಇಲ್ಲಿ ಕತ್ಲಿರ್ತೈತೆ ಅಂತಂದು ಒಂದು ಬ್ಯಾಟ್ರಿ ಆರ್ಡರ್ ಮಾಡತ್ತಿದ್ದೆ ರೀ. ಅದು ನೋಡಿದ್ರೆ ನೋಡಕ್ಕೆ ಸಣ್ಣದು ಕಂಡೈತಿ. ಇಲ್ಲಿ ನೋಡ್ರಿ, ನನ್ನ ಮಕ್ಕದಕ್ಕಿಂತ ದೊಡ್ಡದೈತಿ. ಅಷ್ಟು ದೊಡ್ಡ ಬ್ಯಾಟ್ರಿ. ಲೆಟ್ಸ್ ಗೋ. ಯೋ ಕತ್ಲೈತಿ ನೋಡ್ರಿ. ಆಗಲ್ಲಿ ಎಲ್ಲ ಕ್ಲಿಯರ್ ಕಾಣತೈತಿ. ವಾ, ಫುಲ್ ಏನಿದು ಯಾವ ಕಲ್ಲ? ಫುಲ್ ಜಮಿಟ್ ಕಲ್ಗಿಂದ ಕಟ್ಟ್ಯಾರ ಅಂತ ಅನಿಸ್ತೈತಿ. ವಿ ಆರ್ ಎಂಟರಿಂಗ್. ಇಲ್ಲೇನ್ರಿ ಇವಾಗ ಕಸ ಗಿಸ ಎಲ್ಲ ಚೆಲ್ಲಿ ಬಿಟ್ಟಾರಲ್ಲ. ಚಿಕ್ 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 ಚಕ್ ಚಕ್. ಹಲೋ, ಯಾರಾದರೂ ಇದ್ದೀರಾ? ಇದ್ರೆ ಹೋಗಿ. ಇಲ್ಲಿ ಭಾಳ ಹುಷಾರಿಂದ ಬರ್ಬೇಕ್ರಿ ಇಲ್ಲಿ. ಓ ಶೇಟ್ ಗಾಯ್ಸ್. ಓಕೆ, ಹಂಗೆ ಮುಂದೆ ಬಂದ್ರೆ ಸಿಗೋದು ನಮಗೆ ಬಾವಿ ನೋಡ್ರಿ. ಗೈಸ್, ಜಸ್ಟ್ ನೀವು ಹಂಗೆ ಇಮ್ಯಾಜಿನ್ ಮಾಡ್ಕೋರಿ. ಇಲ್ಲೇನು ಕಾಣತೈತೆ ನೋಡ್ರಿ, ಈ ಬಾವಿನ ಭೂಮಿ ಒಳಗೆ ಕೊರೋದು ಮತ್ತು ಅದ್ರೊಳಗೆ ಈ ಟೈಪ್ ಡಿಸೈನ್ ಮಾಡ್ಯಾರ ಅಂತಂದ್ರೆ ರಿಯಲಿ ನಂಬಕ್ಕಾಗತ್ತಿಲ್ಲ. ಗೈಸ್, ಲಿಟ್ರಲಿ ನಾವೊಂದು ಬಾವಿ ಒಳಗೆ ನಿಂತ್ಕೊಂಡೇನೀಗ.
ನೋಡ್ರಿ ಪೂರ್ತಿ ಜಮಿಟ್ ಕಲ್ಲಿಂದ ಕಟ್ಟಾರ. ಜಮಿಟ್ ಕಲ್ಲು ಮತ್ತು ಇದಕ್ಕೇನು ಮಿಕ್ಸ್ ಮಾಡ್ಯಾರ, ಜಮಿಟ್ ಕಲ್ಲು, ಮಣ್ಣು, ಸುಣ್ಣ ಅದು ಮಿಕ್ಸ್ ಮಾಡಿ ಅವಾಗಿನ ಕಾಲದಾಗ ಕಟ್ಟಾರ ಅಂತಂದು ಹೇಳ್ತಾರೆ. ಆದರೆ ಇವಾಗ ಬಾವಲಿಗಳ ಮನೆ ಆಗಿಬಿಟ್ಟಿದ್ದು. ಬಾವಲಿಗಳು ನೋಡ್ರಿ ಎಷ್ಟು ಓಡಾಡತ್ತಾವ ಹಂಗೆ. ಸೊ ಗೈಸ್, ನನಗೆ ಇನ್ಫಾರ್ಮೇಷನ್ ಸಿಕ್ಕಿರೋ ಪ್ರಕಾರ ಈ ಗೋಲಬಾವಿನ 1400ನೇ ಶತಮಾನದಾಗ, 1400 ಶತಮಾನ ಅಲ್ಲ 1400ನೇ ಇಸ್ವಿ ಒಳಗೆ ಬಿಳಿಗಿ ರಾಜರು ಕಟ್ಟಿದ್ರಂತಂದು ಹೇಳ್ತಾರೆ. ಸೊ ಅವಾಗ ಕಟ್ಟಿದ್ರು ಇನ್ನು ಎಷ್ಟು ಬಲಿಷ್ಠವಾಗಿ ನಿಂತೈತಂತಂದ್ರೆ. ಸೊ ಗೈಸ್, ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಈ ಬಾವಿ ಒಳಗೇನ ಟೋಟಲ್ 2 ಸುರಂಗ ಮಾರ್ಗಗಳಿದ್ದು ಅಂತ್ರಿ. ಒಂದೇನ ಭುವನಗಿರಿಗೆ ಹೋಗ್ತಿತ್ತಂತ, ಇನ್ನೊಂದು ಎಲ್ಲಿ ಹೋಗ್ತಿತ್ತಂತ ಗೊತ್ತಿಲ್ಲ. ಸೊ ಈ ಬಾವಿ ಒಳಗೆ ಸುರಂಗ ಮಾರ್ಗ ಅದಾವ ಅಂತ ಅಂದಿದ್ನಿ ನೋಡ್ರಿ. ಅದ್ರಾಗ ಒಂದು ಇಲ್ಲಿ ಕ್ಲೋಸ್ ಆಗಿದ್ದು ನಮಗೆ ಕಾಣ್ತೈತಿ. ಇಲ್ಲಿ ನೋಡ್ರಿ, ಇಲ್ಲೇನು ಕಾಣ್ತೈತಲ್ಲ, ಇದು ಮುಂದೆ ಕಾಣೋದು ಅದು ಕ್ಲೋಸ್ ಆಗೈತೆ ಅಂತ ಅಂದು ಹೇಳ್ತಾರೆ. ಓ ಮೈ ಗಾಡ್ ಗೈಸ್, ಇನ್ನೊಂದು ಏನೋ ಐತ್ರಿ ಇಲ್ಲಿ. ಅಪ್ಪಂಗ ಹೆದರಿಕೆ ಆಗತೈತ್ರಿ ಮಾರ ಇಲ್ಲಿ. ಅದಕ್ಕೆ ಅಗ್ಗರ್ಕ ನೋಡ್ಕೊಂತ ಬಂದೆ. ನನ್ನ ಪ್ರಕಾರ ಇಲ್ಲಿ ಒಳಗದು ಲೈಟ್ ಹಾಕಿ ಇಂಪ್ರೂವ್ ಮಾಡಿದ್ರೆ ಇನ್ನೂ ಟೂರಿಸಂ ಬೂಸ್ಟ್ ಆಕೈತಿನೋ ಅಂತ ಅನಿಸ್ತಿದೆ. ಯಾಕಂತಂದ್ರೆ ಇದು ಕುಮಟಾ ಹೋಗೋ ಮೇನ್ ರೋಡ್ ಒಳಗೆ ಐತ್ರಿ. ಅಲ್ಲಿ ಹೋಗ್ಬೇಕಾರೆ ಜನ ಬಂದು ಇಂಥದ್ದೊಂದು ಬಾವಿ ಐತಿ ಅನ್ನೋದು ನೋಡಿ ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಲಿಟ್ರಲಿ ಅಮೇಝಿಂಗ್ ಅನಿಸ್ತೈತೆ ಅವ್ರಿಗೂ, ಅಷ್ಟು ಚಂದ ಐತಿ ಬಾವಿ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಆಕೈತ್ರಿ. ಸೊ ಇಂಥದ್ದು ಏನಾರ ವಿಡಿಯೋ ಬೇಕಂತಂದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿರಿ. ಪಾರ್ಟ್ 2 ಮಾಡೋಕೆ ಟ್ರೈ ಮಾಡೋಣ. ಮತ್ತು ನಿಮ್ಮ ಜಿಲ್ಲಾ ಆಗಲಿ, ನಿಮ್ಮ ಗ್ರಾಮ ಆಗಲಿ, ನಿಮ್ಮೂರ ಕಡೆ ಏನಾರ ಇಂಥವು ಬಾವಿ, ಇಂಥ ಹಿಸ್ಟೋರಿಕಲ್ ಬಾವಿಗಳು ಇದ್ರೆ ಲೆಟ್ಸ್ ನೋ ಇನ್ ದ ಕಮೆಂಟ್ ಸೆಕ್ಷನ್. ಸೊ ನಾನು ಟ್ರೈ ಮಾಡಿ ವಿಸಿಟ್ ಮಾಡಿ ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.